ಏನು ಶಿಖಾ? ಸೇವಿಂಗ್ಸು. ನೀನೇ ಕಷ್ಟಪಟ್ಟು ಮಾಡಿರೋದು. ಸೂಪರ್. ಇಶಿಕನ್ ಸೇವಿಂಗ್ಸ್ ಅದು. ಹಾಂ ಪೀಠ ಆಯ್ತಲ್ವಾ? ಎರಡು ಸಾವಿರ ಬಡ ಕಟ್ಬಿಟ್ರೆ ಮದುವೆ ಬರ್ತದೆ. ಮದುವೆಗೆ ಹಾಂ ಬಿಟ್ಟು ಬಿಡ ಅಡ್ವರ್ಟೈಸ್ ಕೊಡ್ತಾರೆ ಮಗನು. ನಾವು ತಿಳ್ಕೊಂಡು ನಾನು ಬಿಸಿಲಾಗಲ್ಲ ಅವನು ಕಮ್ಮಲ್ಲ ಮೋಟಾರ್ ತಾನೆ ಇನ್ನೂ ಕೂಡ ಸಿಮೆಂಟ್ ಹಾಕ್ಬಿಡ್ತೀನಿ. ಸೂಪರ್ ಕಾಯಿ ಓಕೆನಾ? ಅದಕ್ಕೆ ಪಾಸ್ ಮಾಡಿ ತಗೋತಾ ಇದ್ದೆ. ಆನೆಕ್ಕೆ ಅಲ್ಲಿ ಕಾಲಿ ಮೇಲೆ ಬರ್ತದೆ. ಆನೆಕ್ಕೆ ಯೂಟ್ಯೂಬ್ ಬ್ಲಾಗ್ ಮಾಡೋಣ ಅಂತ. ನಿಮಗೆ ರಂಗೋಲಿ ಹಾಕಕ್ಕೆ ಬರುತ್ತಾ? ಚೆನ್ನಾಗಿರೋ ರಂಗೋಲಿ ಇಲ್ಲ ಅಲ್ವಾ? ಅದೆಲ್ಲ ತಾಂಬ ಎಲ್ಲನೂ ಒಟ್ಟಿಗೆ ತಗೊಂಬ. ಹಾಂ ಮತ್ತೆ ಇನ್ನೇನೇನು ಐತೆ ಅದು. ಹಾಂ ರಂಗೋಲಿ అంటే ಕಲರ್ಸ್. ಹಾಗೆ ಹಲಕ್ಕೆ ಬಂದಿದ್ದರು. ಹಲಕ್ಕೆ ಬಂದುಬಿಟ್ಟು ಎಲ್ಲ ಪಾಪ ಖುಷಿಯಾಗಿ ಎಲ್ಲ ಅರೇಂಜ್ ಮಾಡಿದ್ರು. ನಂಗೆ ತುಂಬಾ ಖುಷಿ ಆಯಿತು. ನನಗೆ ಸ್ವಲ್ಪ ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಕಷ್ಟ ಆಗುತ್ತೆ, ಹಾಗಾಗಿ ಪ್ರಿಪ್ರೇಷನ್ಗೋಸ್ಕರ ಹಲಕ್ಕೆನ ಕರೆದಿದೆ. ತುಂಬ ಖುಷಿ ಆಯಿತು. ಅವ್ರು ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ಏನಪ್ಪ ಇದು ಇಷ್ಟು ನಂಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಅನ್ನೋ ಥರ. ನೀವೇನೊಂದು ಹಾಕ್ಬಿಡ್ತೀನಿ ಖಾಲಿ ಮಾಡ್ಬಾರ್ದು. ಹಾಂ ಮನೆ ಮಾಡಿ ಡ್ರಿಪ್ಪಿ ವರ್ಷ ಕಣ್ಣು ನಿದ್ದೆನೇ ಮಾಡ್ತಿರ್ಲಿಲ್ಲ. ವಾವ್ ಹುಡುಗನಾಯ್ತು ಅದಕ್ಕೆ ಬಿಳಿಗೆ ವಾಸ. ಆ್ಯಕ್ಚುಲಿ ಇದು ಅಯ್ಯೋ ಇವಾಗ ಅಲೈಕ್ಯ ಬಂದಿದ್ದು ಎಲ್ಲ ಐಡಿಯಾ. ಅಲೈಕ್ಯ ಕಾಲ ಮೇಲೆ ಕಾಲು ಹಾಕುವುದು. ನಮ್ಮ ವರಮಹಾಲಕ್ಷ್ಮಿಯವರು ರೆಡಿ ಆಗುತ್ತಿದ್ದಾರೆ. ಚಿನ್ನು ಐಫೋನ್ ತಗೊಂಬೋಗು. ಇದು ಯೂಟ್ಯೂಬ್ಗೊಂದು ಇನ್ಸ್ಟಾಗ್ರಾಮ್ಗೊಂದು ಮಾಡಿ. ಕೊಡಕ್ಕೆ ಕಾಣಿಸ್ತವೆ. 5 ಉಂಡೆ ಇಡ್ಬೇಕು. ನಾನು ಯೂಟ್ಯೂಬ್ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ವೀಡಿಯೋಸ್ ಮಾಡ್ಕೊತಾ ಇದ್ದೀನಿ, ಮೇಕಿಂಗ್ ವೀಡಿಯೋಸ್ ತೊಗೋತಾ ಇದ್ದೀನಿ. ಪ್ರಿಯಾಂಕಾ ಮಾಡ್ತಾರಲ್ಲ ಐಸ್ ಕ್ರೀಮ್ ಅವರು, ಅದಕ್ಕೆ ನಾನು ಮಾಡೋಣ ಅಂತ ನಾನು ಅವಾಗ ನಾನು ಮಾಡ್ತಾಯಿದ್ದೆ. ಹೌದು, ಅಂದರೆ ರೆಗ್ಯುಲರಾಗಿ ಎಲ್ಲಿ ನಮ್ಗೆ ಸ್ಟೋರೇಜೇ ಸಾಕಾಗಲ್ಲ, ಎಲ್ಲಿಂದ ಮಾಡಲಿ ನಾನು, ಹೆಂಗೆ ಪರ್ಚೇಸ್ ಮಾಡ್ಬೋದು ಅಂದರೆ ಪ್ರತಿ ತಿಂಗಳಿಗೂ ಅಷ್ಟೇ, ಹಂಗೆ ಪರ್ಚೇಸ್ ಮಾಡಿಬಿಟ್ಟು ಮಾಡಬೇಕಷ್ಟೆ. ಏನು ಲಕ್ಯ
ಕಾಲ ಮೇಲೆ ನನ್ನ ಮಗಳು ಕಾಲ ಮೇಲೆ ಕಾಲಕ್ಕೇನು ಕೇಳೋದು ಕೂತಿದ್ಲು, ಕೇಳ್ತಾ ಇದ್ಲು. ಯಾವ ಥರ ಲಕ್ಷ್ಮಿ ಇಡಬೇಕಪ್ಪ ಯಶಿಕಾ? ಇಲ್ಲಿ ನೋಡಿ ಹೇಳು. ಹೌದಾ?